ಪಂಚಮಸಾಲಿ ಸಮುದಾಯ ಮತ್ತೆ ಸಿಡಿದೆದ್ದಿದೆ. ಮೀಸಲಾತಿ ನೀಡುವಂತೆ ಮತ್ತೊಂದು ಸುತ್ತಿನ ಹೋರಾಟ ಆರಂಭಿಸಿದೆ. ಈ ಬಾರಿ ಮೀಸಲಾತಿ ಕೊಡಲೇಬೇಕು ಅಂತ ಕುಂದಾನಗರಿ ಕದನಕ್ಕೆ ಚಾಲನೆಯನ್ನ ನೀಡಿದೆ. ರಾಜ್ಯದಲ್ಲಿ ಮತ್ತೊಮ್ಮೆ ಮೀಸಲಾತಿ ಕದನ ಶುರುವಾಗಿದೆ. ಪಂಚಮಸಾಲಿ ಲಿಂಗಾಯತ ಸಮುದಾಯ ಸಿಡಿದೆದ್ದಿದೆ. ಕಳೆದ ವರ್ಷದ ಡಿಸೆಂಬರ್ 10ರಂದು ನಡೆದಿದ್ದ ಲಾಠಿ ಚಾರ್ಜ್ ಘಟನೆ ಖಂಡಿಸಿ ಲಿಂಗಾಯತ ಪಂಚಮಸಾಲಿ ದೌರ್ಜನ್ಯ ದಿನಾಚರಣೆಯನ್ನ ಇಂದು ಹಮ್ಮಿಕೊಳ್ಳಲಾಗಿತ್ತು. ಕುಂದಾನಗರಿಯಲ್ಲಿ ಪಂಚಮಸಾಲಿ 2A ಕದನ, ಬೆಳಗಾವಿ ಸುವರ್ಣಸೌಧ ಮುತ್ತಿಗೆಗೆ ಯತ್ನ, ಗಾಂಧಿ ಭವನದಿಂದ ಸುವರ್ಣ ವಿಧಾನಸೌಧದವರೆಗೆ ಮೌನ ಪ್ರತಿಭಟನಾ ರ್ಯಾಲಿ ಉದ್ದೇಶಿಸಲಾಗಿತ್ತು. ಬಸವಜಯ ಮೃತ್ಯುಂಜಯ ಶ್ರೀ, ಯತ್ನಾಳ್, ಸಿಸಿ ಪಾಟೀಲ್, ಅರವಿಂದ್ ಬೆಲ್ಲದ್ ಸೇರಿದಂತೆ ಹಲವು ನಾಯಕರು ಸಾಥ್ ಕೊಟ್ಟರು. ಆದರೆ ವಿಧಾನಸೌಧ ಮುತ್ತಿಗೆಗೆ ತೆರಳುತ್ತಿದ್ದ ಹೋರಾಟಗಾರರನ್ನ ಪೊಲೀಸರು ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ವಶಕ್ಕೆ ಪಡೆದರು. ಪಂಚಮ ಕಹಳೆ, ಜಯಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ಪಂಚಮಸಾಲಿ ಕಹಳೆ ಶುರುವಾಗಿದ್ದು 2A ಮೀಸಲಾತಿಗಾಗಿ ಸಮುದಾಯ ಆಗ್ರಹಿಸುತ್ತಿದೆ. ಪಂಚಮಸಾಲಿಗಳನ್ನ 2Aಗೆ ಸೇರಿಸುವಂತೆ ಬೃಹತ್ ಹೋರಾಟ ನಡೆಸಲಾಗಿದೆ. ಇದರಿಂದ ಶಿಕ್ಷಣ ಹಾಗೂ ಸರ್ಕಾರಿ ನೌಕರಿಗಳಲ್ಲಿ ಮೀಸಲಾತಿ ಸಿಗುತ್ತದೆ. ಪಂಚಮಸಾಲಿಗಳನ್ನ ಉಪಜಾತಿಯಾಗಿ ಪರಿಗಣಿಸುವಂತೆ ಬೇಡಿಕೆ ಇಡಲಾಗಿದೆ. ಜೊತೆಗೆ ಪಂಚಮಸಾಲಿಗಳಿಗೆ ಧಾರ್ಮಿಕ ಸ್ಥಾನಮಾನ ನೀಡುವಂತೆ ಆಗ್ರಹಿಸಲಾಗುತ್ತಿದೆ. ಆ ಮೂಲಕ ಸಮುದಾಯದ ಅಭಿವೃದ್ಧಿಗೆ ಅನುದಾನ ನೀಡುವಂತೆ ಬೇಡಿಕೆ ಇಡಲಾಗಿದೆ. ದಪ್ಪ ಚರ್ಮದ ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರ, ಮೇಲ್ವರ್ಗದ ಜನರ ವಿರೋಧಿ ಸರ್ಕಾರ. ಈ ಸರ್ಕಾರದ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತೇವೆ. 1 ವರ್ಷದ ಹಿಂದೆ ಅಮಾಯಕವಾಗಿ ನಮ್ಮ ಸಮಾಜ ಬಾಂಧವರನ್ನ ಲಾಠಿ ಚಾರ್ಜ್ ಮುಖಾಂತರ ಹೊಡೆದದ್ದನ್ನ ನಾವಿನ್ನೂ ಮರ್ತಿಲ್ಲ. ಈ ಹೋರಾಟದ ಕಿಚ್ಚನ್ನ ಹತ್ತಿಕ್ಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಇವತ್ತಿನ ಮೌನ ಪ್ರತಿಭಟನೆಗೆ ಮುಖಾಂತರ ತೋರಿಸಿಕೊಡುವಂತ ಒಂದು ಪ್ರಯತ್ನವನ್ನ ಪರಮ ಪೂಜ್ಯ ಜಯ ಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಾವೆಲ್ಲ ಮಾಡ್ತಾ ಇದ್ದೀವಿ. ಪಂಚಮಸಾಲಿ ಸಮುದಾಯ ರಾಜ್ಯದ ಅತಿದೊಡ್ಡ ಸಮುದಾಯದಲ್ಲೊಂದು. ಅದನ್ನ ನಿರ್ಲಕ್ಷ್ಯ ಮಾಡಿದ್ರೆ ಸರ್ಕಾರಕ್ಕೆ ಕಷ್ಟವಾಗೋದಂತೂ ಸತ್ಯ. ಮೈಲಾರಿ ಪಟತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಪಂಚಮಸಾಲಿ ಸಮುದಾಯ ಮತ್ತೆ ಸಿಡಿದೆದ್ದಿದೆ. ಮೀಸಲಾತಿ ನೀಡುವಂತೆ ಮತ್ತೊಂದು ಸುತ್ತಿನ ಹೋರಾಟ ಆರಂಭಿಸಿದೆ. ಈ ಬಾರಿ ಮೀಸಲಾತಿ ಕೊಡಲೇಬೇಕು ಅಂತ ಕುಂದಾನಗರಿ ಕದನಕ್ಕೆ ಚಾಲನೆಯನ್ನ ನೀಡಿದೆ. ರಾಜ್ಯದಲ್ಲಿ ಮತ್ತೊಮ್ಮೆ ಮೀಸಲಾತಿ ಕದನ ಶುರುವಾಗಿದೆ. ಪಂಚಮಸಾಲಿ ಲಿಂಗಾಯತ ಸಮುದಾಯ ಸಿಡಿದೆದ್ದಿದೆ. ಕಳೆದ ವರ್ಷದ ಡಿಸೆಂಬರ್ 10ರಂದು ನಡೆದಿದ್ದ ಲಾಠಿ ಚಾರ್ಜ್ ಘಟನೆ ಖಂಡಿಸಿ ಲಿಂಗಾಯತ ಪಂಚಮಸಾಲಿ ದೌರ್ಜನ್ಯ ದಿನಾಚರಣೆಯನ್ನ ಇಂದು ಹಮ್ಮಿಕೊಳ್ಳಲಾಗಿತ್ತು. ಕುಂದಾನಗರಿಯಲ್ಲಿ ಪಂಚಮಸಾಲಿ 2A ಕದನ, ಬೆಳಗಾವಿ ಸುವರ್ಣಸೌಧ ಮುತ್ತಿಗೆಗೆ ಯತ್ನ, ಗಾಂಧಿ ಭವನದಿಂದ ಸುವರ್ಣ ವಿಧಾನಸೌಧದವರೆಗೆ ಮೌನ ಪ್ರತಿಭಟನಾ ರ್ಯಾಲಿ ಉದ್ದೇಶಿಸಲಾಗಿತ್ತು. ಬಸವಜಯ ಮೃತ್ಯುಂಜಯ ಶ್ರೀ, ಯತ್ನಾಳ್, ಸಿಸಿ ಪಾಟೀಲ್, ಅರವಿಂದ್ ಬೆಲ್ಲದ್ ಸೇರಿದಂತೆ ಹಲವು ನಾಯಕರು ಸಾಥ್ ಕೊಟ್ಟರು. ಆದರೆ ವಿಧಾನಸೌಧ ಮುತ್ತಿಗೆಗೆ ತೆರಳುತ್ತಿದ್ದ ಹೋರಾಟಗಾರರನ್ನ ಪೊಲೀಸರು ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ವಶಕ್ಕೆ ಪಡೆದರು. ಪಂಚಮ ಕಹಳೆ, ಜಯಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ಪಂಚಮಸಾಲಿ ಕಹಳೆ ಶುರುವಾಗಿದ್ದು 2A ಮೀಸಲಾತಿಗಾಗಿ ಸಮುದಾಯ ಆಗ್ರಹಿಸುತ್ತಿದೆ. ಪಂಚಮಸಾಲಿಗಳನ್ನ 2Aಗೆ ಸೇರಿಸುವಂತೆ ಬೃಹತ್ ಹೋರಾಟ ನಡೆಸಲಾಗಿದೆ. ಇದರಿಂದ ಶಿಕ್ಷಣ ಹಾಗೂ ಸರ್ಕಾರಿ ನೌಕರಿಗಳಲ್ಲಿ ಮೀಸಲಾತಿ ಸಿಗುತ್ತದೆ. ಪಂಚಮಸಾಲಿಗಳನ್ನ ಉಪಜಾತಿಯಾಗಿ ಪರಿಗಣಿಸುವಂತೆ ಬೇಡಿಕೆ ಇಡಲಾಗಿದೆ. ಜೊತೆಗೆ ಪಂಚಮಸಾಲಿಗಳಿಗೆ ಧಾರ್ಮಿಕ ಸ್ಥಾನಮಾನ ನೀಡುವಂತೆ ಆಗ್ರಹಿಸಲಾಗುತ್ತಿದೆ. ಆ ಮೂಲಕ ಸಮುದಾಯದ ಅಭಿವೃದ್ಧಿಗೆ ಅನುದಾನ ನೀಡುವಂತೆ ಬೇಡಿಕೆ ಇಡಲಾಗಿದೆ. ದಪ್ಪ ಚರ್ಮದ ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರ, ಮೇಲ್ವರ್ಗದ ಜನರ ವಿರೋಧಿ ಸರ್ಕಾರ. ಈ ಸರ್ಕಾರದ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತೇವೆ. 1 ವರ್ಷದ ಹಿಂದೆ ಅಮಾಯಕವಾಗಿ ನಮ್ಮ ಸಮಾಜ ಬಾಂಧವರನ್ನ ಲಾಠಿ ಚಾರ್ಜ್ ಮುಖಾಂತರ ಹೊಡೆದದ್ದನ್ನ ನಾವಿನ್ನೂ ಮರ್ತಿಲ್ಲ. ಈ ಹೋರಾಟದ ಕಿಚ್ಚನ್ನ ಹತ್ತಿಕ್ಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಇವತ್ತಿನ ಮೌನ ಪ್ರತಿಭಟನೆಗೆ ಮುಖಾಂತರ
ತೋರಿಸಿಕೊಡುವಂತ ಒಂದು ಪ್ರಯತ್ನವನ್ನ ಪರಮ ಪೂಜ್ಯ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಾವೆಲ್ಲ ಮಾಡ್ತಾ ಇದ್ದೀವಿ. ಪಂಚಮಸಾಲಿ ಸಮುದಾಯ ರಾಜ್ಯದ ಅತಿದೊಡ್ಡ ಸಮುದಾಯದಲ್ಲೊಂದು. ಅದನ್ನ ನಿರ್ಲಕ್ಷ್ಯ ಮಾಡಿದ್ರೆ ಸರ್ಕಾರಕ್ಕೆ ಕಷ್ಟವಾಗೋದಂತೂ ಸತ್ಯ. ಮೈಲಾರಿ ಪಟತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಪಂಚಮಸಾಲಿ ಸಮುದಾಯ ಮತ್ತೆ ಸಿಡಿದೆದ್ದಿದೆ. ಮೀಸಲಾತಿ ನೀಡುವಂತೆ ಮತ್ತೊಂದು ಸುತ್ತಿನ ಹೋರಾಟ ಆರಂಭಿಸಿದೆ. ಈ ಬಾರಿ ಮೀಸಲಾತಿ ಕೊಡಲೇಬೇಕು ಅಂತ ಕುಂದಾನಗರಿ ಕದನಕ್ಕೆ ಚಾಲನೆಯನ್ನ ನೀಡಿದೆ. ರಾಜ್ಯದಲ್ಲಿ ಮತ್ತೊಮ್ಮೆ ಮೀಸಲಾತಿ ಕದನ ಶುರುವಾಗಿದೆ. ಪಂಚಮಸಾಲಿ ಲಿಂಗಾಯತ ಸಮುದಾಯ ಸಿಡಿದೆದ್ದಿದೆ. ಕಳೆದ ವರ್ಷದ ಡಿಸೆಂಬರ್ 10ರಂದು ನಡೆದಿದ್ದ ಲಾಠಿ ಚಾರ್ಜ್ ಘಟನೆ ಖಂಡಿಸಿ ಲಿಂಗಾಯತ ಪಂಚಮಸಾಲಿ ದೌರ್ಜನ್ಯ ದಿನಾಚರಣೆಯನ್ನ ಇಂದು ಹಮ್ಮಿಕೊಳ್ಳಲಾಗಿತ್ತು. ಕುಂದಾನಗರಿಯಲ್ಲಿ ಪಂಚಮಸಾಲಿ 2A ಕದನ. ಬೆಳಗಾವಿ ಸುವರ್ಣಸೌಧ ಮುತ್ತಿಗೆಗೆ ಯತ್ನ. ಗಾಂಧಿ ಭವನದಿಂದ ಸುವರ್ಣ ವಿಧಾನಸೌಧದವರೆಗೆ ಮೌನ ಪ್ರತಿಭಟನಾ ರ್ಯಾಲಿ ಉದ್ದೇಶಿಸಲಾಗಿತ್ತು. ಬಸವಜಯ ಮೃತ್ಯುಂಜಯ ಶ್ರೀ, ಯತ್ನಾಳ್, ಸಿಸಿ ಪಾಟೀಲ್, ಅರವಿಂದ್ ಬೆಲ್ಲದ್ ಸೇರಿದಂತೆ ಹಲವು ನಾಯಕರು ಸಾಥ್ ಕೊಟ್ಟರು. ಆದರೆ ವಿಧಾನಸೌಧ ಮುತ್ತಿಗೆಗೆ ತೆರಳುತ್ತಿದ್ದ ಹೋರಾಟಗಾರರನ್ನ ಪೊಲೀಸರು ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ವಶಕ್ಕೆ ಪಡೆದರು. ಪಂಚಮ ಕಹಳೆ. ಜಯಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ಪಂಚಮಸಾಲಿ ಕಹಳೆ ಶುರುವಾಗಿದ್ದು 2A ಮೀಸಲಾತಿಗಾಗಿ ಸಮುದಾಯ ಆಗ್ರಹಿಸುತ್ತಿದೆ. ಪಂಚಮಸಾಲಿಗಳನ್ನ 2Aಗೆ ಸೇರಿಸುವಂತೆ ಬೃಹತ್ ಹೋರಾಟ ನಡೆಸಲಾಗಿದೆ. ಇದರಿಂದ ಶಿಕ್ಷಣ ಹಾಗೂ ಸರ್ಕಾರಿ ನೌಕರಿಗಳಲ್ಲಿ ಮೀಸಲಾತಿ ಸಿಗುತ್ತದೆ. ಪಂಚಮಸಾಲಿಗಳನ್ನ ಉಪಜಾತಿಯಾಗಿ ಪರಿಗಣಿಸುವಂತೆ ಬೇಡಿಕೆ ಇಡಲಾಗಿದೆ. ಜೊತೆಗೆ ಪಂಚಮಸಾಲಿಗಳಿಗೆ ಧಾರ್ಮಿಕ ಸ್ಥಾನಮಾನ ನೀಡುವಂತೆ ಆಗ್ರಹಿಸಲಾಗುತ್ತಿದೆ. ಆ ಮೂಲಕ ಸಮುದಾಯದ ಅಭಿವೃದ್ಧಿಗೆ ಅನುದಾನ ನೀಡುವಂತೆ ಬೇಡಿಕೆ ಇಡಲಾಗಿದೆ. ದಪ್ಪ ಚರ್ಮದ ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರ, ಮೇಲ್ವರ್ಗದ ಜನರ ವಿರೋಧಿ ಸರ್ಕಾರ. ಈ ಸರ್ಕಾರದ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತೇವೆ. 1 ವರ್ಷದ ಹಿಂದೆ ಅಮಾಯಕವಾಗಿ ನಮ್ಮ ಸಮಾಜ ಬಾಂಧವರನ್ನ ಲಾಠಿ ಚಾರ್ಜ್ ಮುಖಾಂತರ ಹೊಡೆದದ್ದನ್ನ ನಾವಿನ್ನೂ ಮರ್ತಿಲ್ಲ. ಈ ಹೋರಾಟದ ಕಿಚ್ಚನ್ನ ಹತ್ತಿಕ್ಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಇವತ್ತಿನ ಮೌನ ಪ್ರತಿಭಟನೆಗೆ ಮುಖಾಂತರ ತೋರಿಸಿಕೊಡುವಂತ ಒಂದು ಪ್ರಯತ್ನವನ್ನ ಪರಮ ಪೂಜ್ಯ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಾವೆಲ್ಲ ಮಾಡ್ತಾ ಇದ್ದೀವಿ. ಪಂಚಮಸಾಲಿ ಸಮುದಾಯ ರಾಜ್ಯದ ಅತಿದೊಡ್ಡ ಸಮುದಾಯದಲ್ಲೊಂದು. ಅದನ್ನ ನಿರ್ಲಕ್ಷ್ಯ ಮಾಡಿದ್ರೆ ಸರ್ಕಾರಕ್ಕೆ ಕಷ್ಟವಾಗೋದಂತೂ ಸತ್ಯ. ಮೈಲಾರಿ ಪಟತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.